ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಪ್ರತಿನಿತ್ಯ ಹೊಸ ಹೊಸ ಧೈರ್ಯ ಕೊಡ್ತಾ ಇದೆ. ಪ್ರತಿಯೊಂದು ನಮ್ಮ ಕಷ್ಟದಲ್ಲಿ, ಪ್ರತಿಯೊಂದು ನಮ್ಮ ಹೋರಾಟದಲ್ಲಿ, ಪ್ರತಿಯೊಂದು ಎವ್ರಿ ವಾಕ್ ಆಫ್ ಅವರ್ ಲೈಫ್ ದ ಲಾರ್ಡ್ ಈಸ್ ವಿತ್ ಅಸ್. ದ ಲಾರ್ಡ್ ಎನ್ಕರೇಜಸ್ ಅಸ್ ಥ್ರೂ ಹಿಸ್ ವರ್ಡ್. ಇವತ್ತು ನಾವು ಇಡೀ ಲೋಕದಲ್ಲಿ ಎವ್ರಿ ನುಕ್ ಆ್ಯಂಡ್ ಕಾರ್ನರ್ ಆಫ್ ದ ವರ್ಲ್ಡಲ್ಲಿ ಪೀಪಲ್ ಆರ್ ಸೋ ಡೆಸ್ಪರೇಟ್. ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಾವಿರ ಜನರು ಇವತ್ತು ಕೆಲಸವನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನರ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ. ಎಷ್ಟೋ ಜನರು ಇವತ್ತು ಒಳ್ಳೆ ಒಳ್ಳೆ ಪೊಸಿಷನಲ್ಲಿ ಇದ್ದವರು ಆ ಪೊಸಿಷನ್ ಅವ್ರಿಗೆ ಬಿಟ್ಟು ಕೊಡಬೇಕಾಗುತ್ತೆ. ಎಷ್ಟೋ ಕಡೆಯಲ್ಲಿ ಎಷ್ಟೋ ಲಾಸ್ ಜನರಿಗೆ ಆಗ್ತಾ ಇದೆ. ಜನರು ತುಂಬ ಕಷ್ಟದಲ್ಲಿ ಇದ್ದಾರೆ. ಇಷ್ಟು ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಸಿಸ್ಟರ್ ಇಷ್ಟು ನಾವು ತೊಂದರೆಯಲ್ಲಿ ಇದ್ದಾವೆ. ಅದ ಸಮಯದಲ್ಲಿ ಎಷ್ಟೋ ಜನರಿಗೆ ರೋಗ ಆಗಿದೆ. ಎಷ್ಟೋ ಕುಟುಂಬಗಳು ತಮ್ಮ ಪ್ರಿಯರನ್ನು ಕಳ್ಕೊಂಡಿದ್ದಾರೆ. ವಿ ಆರ್ ಸರೌಂಡೆಡ್ ವಿತ್ ಡಿಸ್ಟ್ರೆಸ್, ವಿ ಆರ್ ಸರೌಂಡೆಡ್ ವಿತ್ ಪ್ರಾಬ್ಲಮ್ಸ್, ವಿ ಆರ್ ಸರೌಂಡೆಡ್ ವಿತ್ ಡಿಫಿಕಲ್ಟೀಸ್, ವಿ ಆರ್ ಸರೌಂಡೆಡ್ ವಿತ್ ಟಿಯರ್ಸ್, ವಿ ಆರ್ ಸರೌಂಡೆಡ್ ವಿತ್ ಫಿಯರ್. ಏನೆಲ್ಲ ಆಗ್ತಾ ಇದೆ. ಆದರೆ ಒಂದನ್ನು ನಾವು ಕಲ್ತೇವೆ ಈ ಒಂದು ವರ್ಷದಲ್ಲಿ, ಹೋದ ವರ್ಷ ಈ ವರ್ಷ ನಾವು ಒಂದನ್ನು ಕಲ್ತೇವೇನೆಂದರೆ, ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತರು ಅಲ್ಲ ಪ್ರಿಯರೇ. ಈ ಪ್ಯಾಂಡಮಿಕಲ್ಲಿ ನಾವು ನೋಡಿದ್ದೇವೇನೆಂದರೆ, ಮೆಡಿಸಿನ್ ಇವತ್ತು ಇಷ್ಟು ಒಳ್ಳೆ ಮಿರಕಲ್ ಮೆಡಿಸಿನ್ಸ್, ಮಿರಕಲ್ ಟ್ಯಾಬ್ಲೆಟ್ಸ್ಗಳೆಲ್ಲ ಬಂದರೂ ಸಹ there is no answer. The answer is with God alone. ಈ ಒಂದು ಪ್ಯಾಂಡಮಿಕಲ್ಲಿ ನಾನು ಕಲ್ತದ್ದೇನೆಂದರೆ, ಗಾಡ್ ಈಸ್ ಅಬೌವ್ ಎವ್ರಿಥಿಂಗ್. ಕೆಲವ್ರು ಕೇಳ್ತಾರೆ, ಯಾಕೆ ಸಿಸ್ಟರ್ ಯಾಕೆ ಹೀಗೆ ಆಯಿತು, ಇಷ್ಟು ಜನರು ಯಾಕೆ ಎಫೆಕ್ಟ್ ಆಯಿತು, ಇಷ್ಟು ಜನರು ಸತ್ತು ಹೋದರು, ಏನು ಕಾರಣ? ವಿ ಡೋಂಟ್ ನೋ ದ ರೀಸನ್. ಆದರೆ ಒಂದು ನಮಗೆ ಗೊತ್ತಿದೇನೆಂದರೆ, ದ ಲಾರ್ಡ್ ಈಸ್ ಮೈಂಡ್ಫುಲ್ ಆಫ್ ಎವ್ರಿಥಿಂಗ್. ನಿಮಗೆ ಏನಾಗ್ತಾ ಇದೆ, ನನಗೇನಾಗ್ತಾ ಇದೆ, ನಮ್ಮ ದೇವರಿಗೆ ಗೊತ್ತಿದೆ. ಅವರು ಎಲ್ಲರ ಮೇಲೆ ದೊರೆತನ ಮಾಡ್ತಾ ಇದ್ದಾರೆ. ಓನ್ಲಿ ಹಿ ಹ್ಯಾಸ್ ಅ ಕಂಟ್ರೋಲ್ ಓವರ್ ಎವ್ರಿಥಿಂಗ್ ದಟ್ ಈಸ್ ಹ್ಯಾಪ್ನಿಂಗ್ ಟು ಅಸ್. ಬಟ್ ಕೆಲವು ದಿವಸ ನಂತರ ನಮಗೆ ಗೊತ್ತಾಗುತ್ತೆ ಇದು ಯಾಕೆ ಹೀಗೆ ಆಯಿತು, ವಾಟ್ ವಾಸ್ ದ ಮೈಂಡ್ ಆಫ್ ಗಾಡ್, ದೇವರ ಆಲೋಚನೆ ಏನಾಗಿತ್ತು ಅಂತ. ಆದರೆ ಇದೆಲ್ಲ ಸಮಯದಲ್ಲಿ ನಾವು ದಾಟಿ ಹೋದಾಗ ನಾನು ಕಲ್ತದ್ದೇನೆಂದರೆ, ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತರು ಅಲ್ಲ. ನಾವು ಬ್ಯಾಂಗ್ಳೂರಲ್ಲಿ ಇದ್ದವರು ಒಂದು ಪರಿಸ್ಥಿತಿ ಹೀಗೆ ಬಂತೇನೆಂದರೆ, ಇಷ್ಟು ಒಳ್ಳೆ ಇನ್ಫ್ಲೂಯೆನ್ಸ್ ಇದ್ದರೂ ಸಹ ಒಂದು ಬೆಡ್ ಸಿಗ್ತಾ ಇರಲಿಲ್ಲ, ಒಂದು ಆಕ್ಸಿಜನ್ ಬೇಕಿದ್ರೆ ಸಿಗ್ತಾ ಇರಲಿಲ್ಲ, ಒಂದು ವೆಂಟಿಲೇಟರ್ ಸಿಗ್ತಾ ಇರಲಿಲ್ಲ. ಕಾಸಿದೆ, ಇನ್ಫ್ಲೂಯೆನ್ಸ್ ಇದೆ, ಎಲ್ಲ ಮಾಡಲಿಕ್ಕೆ ಶಕ್ತರಿದ್ರೆ, ಬಟ್ ಮ್ಯಾನ್ಕೈಂಡ್ ವಾಸ್ ಹೆಲ್ಪ್ಲೆಸ್. ಅದಕ್ಕೆ ದೇವರ ವಾಕ್ಯ ಒಂದು ವಚನ ನಾನು ಓದ್ತಾನೆ ಪ್ರಿಯರೇ. ದ ಬುಕ್ ಆಫ್ ಸಾಮ್ಸ್, ಕೀರ್ತನೆ 46ನೇ ಅಧ್ಯಾಯ 1ನೇ ವಚನ ದೇವರ ವಾಕ್ಯ ಹೇಳುತ್ತಂದರೆ, ಗಾಡ್ ಈಸ್ ಅವರ್ ರೆಫ್ಯೂಜ್ ಆ್ಯಂಡ್ ಸ್ಟ್ರೆಂತ್, ಅ ವೆರಿ ಪ್ರೆಸೆಂಟ್ ಹೆಲ್ಪ್ ಇನ್ ಟ್ರಬಲ್. ಗಾಡ್ ಈಸ್ ಅವರ್ ರೆಫ್ಯೂಜ್ ಆ್ಯಂಡ್ ಸ್ಟ್ರೆಂತ್. ದೇವರು ನಮ್ಮ ಬಲವು, ನಮ್ಮ ಗುರಾಣಿಯಾಗಿದ್ದರೆ ನಮ್ಮ ಕಷ್ಟ ಕಾಲದಲ್ಲಿ ಹಿ ಈಸ್ ಅ ಪ್ರೆಸೆಂಟ್ ಹೆಲ್ಪ್ ಇನ್ ದ ಟೈಮ್ ಆಫ್ ಟ್ರಬಲ್. ನೀವು ಕಷ್ಟವನ್ನು ದಾಟಿ ಹೋಗ್ತಾ ಇದ್ದೀರಾ, ಹೋರಾಟವನ್ನು ದಾಟಿ ಹೋಗ್ತಾ ಇದ್ದೀರಾ, ಕಣ್ಣೀರಲ್ಲಿ ಇದ್ದೀರಾ, ರೋಗ ಕಾಡ್ತಾ ಇದ್ದೇನಾ, ಜಾಬ್ಲೆಸ್ ಆಗಿದ್ದೀರಾ, ಏನಕ್ಕೂ ಉತ್ತರ ಸಿಗ್ತಾ ಇಲ್ಲವ, ಒಂದನ್ನು ನೆನಪಿಡ್ರಿ. ಇವತ್ತು ನಾವು ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ಕಷ್ಟ ಕಾಲದಲ್ಲಿ, ಇನ್ ದ ಟೈಮ್ ಆಫ್ ಟ್ರಬಲ್ ಹಿ ಈಸ್ ಅವರ್ ಹೆಲ್ಪ್. ದೇವರೇ ನಮಗೆ ಸಹಾಯಕನು. ಪ್ರಿಯರೇ, ದೇವರು ನಮಗೆ ಇಡ್ತಿದ್ದಿಲ್ಲದ್ರೆ ನಮ್ಮ ಗತಿಯನ್ನು ಏನು ಹೇಳಬೇಕಾಗಿತ್ತು. ಆದರೆ ಲೆಟ್ ಅಸ್ ಚಿಯರ್ ಅಪ್ ಟುಡೇ, ಲೆಟ್ ಅಸ್ ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್. ಯು ನೋ ವೈ? ಬಿಕಾಸ್ ಗಾಡ್ ಈಸ್ ಅವರ್ ಹೆಲ್ಪ್. ಪ್ರಾರ್ಥನೆ ಮಾಡುವ. ಸ್ವಾಮಿ, ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ, ನನ್ನ ದೇವರು ಕಷ್ಟ ಕಾಲದಲ್ಲಿ ನನಗೆ ಸಹಾಯಕನಾಗಿದ್ದಾನೆ. ಈ ಲೋಕದ ಜನರು ಸ್ವಾಮಿ ಎಷ್ಟೋ ಸಮಯದಲ್ಲಿ ನಮಗೆ ಎಷ್ಟೊಂದು ಆಶ್ವಾಸನ ಕೊಡ್ತಾರೆ, ಆದರೆ ಸಮಯ ಬಂದಾಗ ಯಾರೂ ಇರಲ್ಲ. ಆದರೆ ಇವತ್ತು ನಾವು ಧ್ಯಾನ ಮಾಡ್ತೇವೆ, ಹೇಗೆ ನಮ್ಮ ಕಷ್ಟ ಕಾಲದಲ್ಲಿ ದೇವರು ಒಬ್ಬರೇ ನಮಗೆ ಸಹಾಯಕನು, ಆತನು ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ, ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ. ಎಲ್ಲರ ಹೃದಯ, ಲಾರ್ಡ್ ಲೆಟ್ ದೆಮ್ ಬಿ ಎನ್ಕರೇಜ್, ಲೆಟ್ ಎವ್ರಿಬಡಿ ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್, ನೋಯಿಂಗ್ ವಿ ಹ್ಯಾವ್ ಅ ಗಾಡ್ ಹೂ ಈಸ್ ಅ ಹೆಲ್ಪ್ ಇನ್ ದ ಟೈಮ್ ಆಫ್ ಟ್ರಬಲ್. ನಾವು ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಸ್ವಾಮಿ, ವಿಶೇಷವಾಗಿ ನಿಮ್ಮ ಪವಿತ್ರಾತ್ಮ ನಮ್ಮ ಮೇಲೆ ಇಳಿದು ಬಂದು ಹೊಸ ಧೈರ್ಯ, ಹೊಸ ನಂಬಿಕೆ ನಮ್ಮ ಒಳಗೆ ತುಂಬಿಸಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆಯಾದ ದೇವರೇ, ಆಮೇನ್.
ಇಷ್ಟೋ ಸಮಯದಲ್ಲಿ ನಾವು ಯೋಚನೆ ಮಾಡ್ತೇವೆ ಪ್ರಿಯರೇ, ನಾನು ಇದನ್ನು ದಾಟಿ ಹೋಗ್ತಾ ಇದ್ದೇನಲ್ಲ, ಯಾರಿಗೂ ಗೊತ್ತಿಲ್ಲ. Nobody knows, but the word of God clearly says is God is a refuge and strength, a very present help in trouble. ನಮ್ಮ ದೇವರು ನೀವು ನಾನು ಕಷ್ಟದಲ್ಲಿ ದಾಟಿ ಹೋಗುವಾಗ ಅವ್ರ ಪಕ್ಕನೆ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾರೇ ಲೋಕದ ಜನರು ಪ್ರಿಯರೇ, ನಮ್ಮ ದೇವರು ಸಹಾಯ ಮಾಡಿದಂಗೆ ಆಗುವುದಿಲ್ಲ. ಅದೊಂದು ಕತೆ ನಾವು ಆದಿಕಾಂಡದಲ್ಲಿ ನೋಡ್ತೇವೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 21. ಆದಿಕಾಂಡ 21ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 21, 21ನೇ ಅಧ್ಯಾಯ 14ರಿಂದ ನಾನು ಓದ್ತೇನೆ. And Abraham rose up early in the morning, Genesis chapter 21 verse 14 onwards. And Abraham rose up early in the morning and took bread and a bottle of water and gave it unto Hagar, putting it on her shoulder and the child, and sent her away. And she departed and wandered in the wilderness of Beersheba. And the water was spent in the bottle, and she cast the child under one of the shrubs. And she went and sat her down over against him, a good way off, as it were a bow shot. For she said, Let me not see the death of the child. And she sat over against him and lifted up her voice and wept. And God heard the voice of the lad, and the angel of God called to Hagar out of heaven and said unto her, What aileth thee, Hagar? Fear not, for God hath heard the voice of the lad. Where is he? Arise, lift up the lad, and hold him in thine hand, for I will make him a great nation. And God opened her eyes, and she saw a well of water, and she went and filled the bottle with water and gave the lad a drink. ಈ ಕತೆ ನಮಗೆ ಗೊತ್ತಿದೆ ಅಲ್ಲ. ಅಬ್ರಹಾಮ್ಗೆ ಮಕ್ಕಳಾಗ್ತಾ ಇರಲಿಲ್ಲ. ಅದಕ್ಕೆ ಸಾರಳು ಒಂದು ಐಡಿಯಾ ಹೇಳಿ ಕೊಡ್ತಾಳೆ. ಏನೆಂದರೆ, ನನ್ನ ದಾಸಿ ಇದ್ದಲ್ಲೇ ಹಾಗರ್ಳು, ಅವಳ ಮೂಲಕ ನಮಗೆ ಒಂದು ಮಗು ಆಗ್ಬಹುದು. ಅದಕ್ಕೆ ಅಬ್ರಹಾಮ್ ಒಪ್ಕೊಂಡು ಅವಳ ಮೂಲಕ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಹಾಗರ್ಗೂ ಗರ್ಭಿಣಿಯಾದ ನಂತರ ಅವಳ ಯಜಮಾಂತಿಯನ್ನು ನೋಡುವ ರೀತಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಇವಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಸ್ವಲ್ಪ ಹೆಮ್ಮೆ ಬರುತ್ತೇನೆಂದರೆ, ನನ್ನ ಯಜಮಾಂತಿಗೆ ಮಗು ಆಗಲಿಲ್ಲ, ಆದರೆ ನನಗೆ ಆಯ್ತಲ್ಲ ಅಂತ ಹೇಳಿ ಅವಳ ದೃಷ್ಟಿ, ಅವಳ ಯೋಚನೆ ಅವಳ ಬಗ್ಗೆ ಬದಲಾವಣೆ ಆದಾಗ ಸಾರಳಿಗೆ ಅದನ್ನು ನೋಡಿ ಇಷ್ಟ ಆಗಲ್ಲ. ಸಾರಳಿಗೂ ಎಲ್ಲೋ ಅನ್ನಿಸ್ತದೇನೆಂದರೆ, ಅಯ್ಯೋ ಇವಳು ನನ್ನ ದಾಸಿ, ಇವಳಿಗೆ ಈಗ ಮಗು ಆಗ್ತಾ ಇದೆ ಅಂತ ಅವಳ ಜೊತೆ ಒಂದು ಸ್ವಲ್ಪ ಕಠಿಣ ರೀತಿಯಲ್ಲಿ ನಡ್ಕೊಂಡ ಕಾರಣ ಹಾಗಲು ಮನೆಯನ್ನು ಬಿಟ್ಟು ಓಡಿ ಹೋಗ್ತಾಳೆ. ಇದು ಮೊದಲನೇ ಸರ್ತೆ. ಓಡಿ ಹೋದಾಗ ಅಲ್ಲಿ ದೇವದೂತನು ಬಂದು ಹೇಳ್ತಾನೆ ಅಂದರೆ, ತಿರುಗಿ ನಿನ್ನ ಯಜಮಾಂತಿ ಹತ್ರ ನೀನು ಹೋಗ್ಬೇಕಂತ ಅವಳು ತಿರುಗಿ ಬರ್ತಾಳೆ. ಇದು ಮೊದಲನೇ ಸರ್ತೆ. ಎರಡನೇ ಸರ್ತೆ ಸಾರಳು ಹೇಳ್ತಾಳೆ ಅಬ್ರಾಮ್ಗೆ, ನನ್ನ ಮಗ, ಅಷ್ಟವರೆಗೆ ಸಾರಳಿಗೂ ಮಗು ಆಗಿರ್ತದೆ, ನನ್ನ ಮಗ ಈ ಒಂದು ನಮ್ಮ ಎಲ್ಲ ಸಂಗತಿಗೆ ಈಸ್ ದ ಹೇರ್, ಈಸ್ ಗೋಯಿಂಗ್ ಟು ಇನ್ಹೆರಿಟ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ಈವನು ಇಷ್ಮಾಯಿಲು ಇಲ್ಲಿ ಇರ್ಕೂಡ್ದು, ಅದಕ್ಕೆ ಹಾಗರನು ಮತ್ತು ಇಷ್ಮಾಯಿಲನು ನೀನು ಕರ್ಕೊಂಡೋಗಿ ಅಡವಿಯಲ್ಲಿ ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಪ್ರಿಯರೇ, ಅಬ್ರಾಮ್ಗೆ ಅದು ಸುಲಭ ಆಗಿರುವುದಿಲ್ಲ. ಯಾಕೆಂದರೆ ಹಾಗರನು ಅವನ ಹೆಂಡತಿ ಥರನೇ ನೋಡ್ತಾ ಇದ್ದಾನೆ, ಮತ್ತು ಇಷ್ಮಾಯಿಲ್ ಅವಂದೇ ಮಗುವಾಗಿರ್ತದೆ. ಆದರೆ ಸಾರಳನ ಒಂದು ಒತ್ತಾಯಕ್ಕೆ ತಗೊಂಡು ಹೋಗಿ ಅವಳ ಅಡವಿಯಲ್ಲಿ ಬಿಟ್ಟು ಒಂದು ಸ್ವಲ್ಪ ನೀರು ಕೊಡ್ತಾನೆ. ಆ ನೀರು ಒಂದು ಸ್ವಲ್ಪನೇ ಸಮಯಕ್ಕೆ ಮುಗ್ದು ಹೋಗಿಬಿಡುತ್ತೆ. ಪ್ರಿಯರೇ, ಆವಾಗ ಹಾಗರನ ಒಂದು ಪಿಕ್ಚರನ್ನು ಒಂದು ಸ್ವಲ್ಪ ನಮ್ಮ ಮೈಂಡಲ್ಲಿ ಯೋಚನೆ ಮಾಡಿರಿ. ಅವಳದೊಂದು ಮಗು ಇದೆ, ಆ ಮಗುಗೆ ಆ ಒಂದು ಅರಣ್ಯದಲ್ಲಿ ನೀರಿಲ್ಲ, ಆ ಮಗು ನೀರಿಗೋಸ್ಕರ ಕೂಗ್ತಾ ಇದೆ, ಎಲ್ಲಿಂದನೂ ಸಹಾಯ ಇಲ್ಲ. ಶಿ ಈಸ್ ಆಲ್ ಅಲೋನ್ ವಿತ್ ದಟ್ ಚೈಲ್ಡ್. ಆ ಮಗು ನೀರಿಲ್ಲದೆ ಸಾಯ್ತಾ ಇರುವಾಗ ಪ್ರಿಯರೇ, ಅಲ್ಲಿ ಸಹಾಯ ಮಾಡಲಿಕ್ಕೆ ಯಾವ ಮನುಷ್ಯನೂ ಇಲ್ಲ. There is nobody who can help Hagar and the child. ಅವರಿಬ್ಬರೇ ಇದ್ದಾರೆ. ಅದಕ್ಕೆ ಹಾಗರ್ ಯೋಚನೆ ಮಾಡ್ತಾಳೇನೆಂದರೆ, ಯಾವುದೇ ತಾಯಿ ಅವಳ ಸ್ಥಾನದಲ್ಲಿದ್ದರೆ ಮಗು ನೀರಿಲ್ಲದೆ ಸಾಯ್ತಾ ಇರೋದು, ಅದು ಅಷ್ಟು ಬಿಸಿಲಲ್ಲಿ ಮಗು ಅಳ್ತಾ ಇದೆ, ಅದಕ್ಕೆ ನೀರು ಬೇಕಾಗಿದೆ, ನಾನು ಸಹಾಯ ಮಾಡಲಿಕ್ಕೆ ಶಕ್ತನೂ ಇಲ್ಲ ನನಗೆ, ನಾನು ಎಲ್ಲಿಂದನೂ ನೀರು ತಗೊಂಡು ಬರಲಿಕ್ಕೆ ಮಗುಗೆ ಆಗ್ತಾ ಇಲ್ಲ ಅಂತ ಆ ಒಂದು ಪರಿಸ್ಥಿತಿಯಲ್ಲಿ
ಇವತ್ತು ಈ ಪ್ಯಾಂಡಮಿಕ್ ಸಮಯದಲ್ಲಿ ಎಷ್ಟೋ ಪ್ಯಾರೆಂಟ್ಸು ಇದೇ ಒಂದು ಪರಿಸ್ಥಿತಿದಲ್ಲಿದ್ದಾರೆ. ಮಕ್ಕಳು ಸಿಕ್ಕಾಗಿದ್ದಾರೆ ಅಥವಾ ಕುಟುಂಬದ ಯಾರೋ ಒಬ್ಬರು ಭಾಳ ಹೋರಾಟದಲ್ಲಿದ್ದಾರೆ. ಅವರಿಗೆ ಸಹಾಯ ಮಾಡಲಿಕ್ಕೆ ಅವರಿಂದ ಏನೂ ಆಗ್ತಾ ಇಲ್ಲ. ದೇ ಆರ್ ಹೆಲ್ಪ್ಲೆಸ್. Here we see Hagar is helpless. She has no help from anywhere. ಆದರೆ ನಾವು ಓದ್ಕೊಂಡೇವೇನೆಂದರೆ our God is a help. He is a present help in the time of trouble. ಇವಳಿಗೆ ಕಷ್ಟ ಇತ್ತು, ಇವಳ ಜೊತೆ ಯಾರೂ ಇಲ್ಲ, ಇವಳಿಗೆ ಸಹಾಯ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇಷ್ಟೋ ಸಮಯ ಪ್ರಿಯರೇ, ಲೋಕದ ಜನರು ಈ ಒಂದು ಸಮಯ ಬಂದಾಗ ದೇ ಹ್ಯಾವ್ ನೋ ಆನ್ಸರ್. ದೇ ಡೋಂಟ್ ನೋ ವಾಟ್ ಟು ಡೂ. ಇವತ್ತು ನಾನು ನ್ಯೂಸ್ ಪೇಪರಲ್ಲಿ ಒಂದು ಕತೆ ಓದಿದೆ. ಒಂದು ತಂದೆ ಮತ್ತು 2 ಮಕ್ಕಳು ನೇಣು ಹಾಕ್ಕೊಂಡು ಸತ್ತರು. ಯಾಕೆಂದರೆ ಆ ತಾಯಿ ಕೊರೋನಾ ಆಗಿ ತೀರಿ ಹೋದರು. 2 ತಿಂಗಳಾಯಿತು ತಾಯಿ ತೀರಿ ಹೋಗಿ. ಈ ಮಕ್ಕಳಿಗೆ ತಾಯಿ ಇಲ್ಲ. ಇವನು ಡೈಲಿ ವೇಜ್ ಲೇಬ್ರರ್. ಅವನಿಗೆ ಕೆಲಸ ಸಿಗ್ತಾ ಇಲ್ಲ. ಅವರ ಮನೆಯಲ್ಲಿ ಬಡತನ ಇದೆ, ಅವ್ರಿಗೆ ಕಷ್ಟ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ನಮ್ಮ ದೇವರು ಕಷ್ಟ ಕಾಲದಲ್ಲಿ ವಿಶೇಷ ಸಹಾಯಕನು ಅಂತ ಅವ್ರಿಗೆ ಗೊತ್ತಿಲ್ಲ ಪ್ರಿಯರೇ. ಅವ್ರಿಗೆ ಒಂದು ನಿರೀಕ್ಷೆ ಇರಲಿಲ್ಲ. ಅವ್ರು ಏನು ಮಾಡಿದರು? 3 ಮಂದಿ ನೇಣು ಹಾಕ್ಕೊಂಡು ಸತ್ತರು. ದೇ ಡಿಡ್ಂಟ್ ನೋ ದಟ್ ಜೀಸಸ್ ಈಸ್ ಅ ಪರ್ಫೆಕ್ಟ್ ಹೆಲ್ಪ್ ಇನ್ ದ ಟೈಮ್ ಆಫ್ ಟ್ರಬಲ್. ಆದರೆ ಇಲ್ಲಿ ಹಾಗರ ಸ್ಥಿತಿ ಹೇಗಿದೆ ಅಂದರೆ ಯಾರೂ ಸಹಾಯ ಮಾಡಲಿಕ್ಕೆ ಶಕ್ತರು ಇಲ್ಲ. ದೇರ್ ಇಸ್ ನೋ ಹೆಲ್ಪ್. ಪಕ್ಕನೆ ದೇವರು ಅದ್ಭುತ ಮಾಡಿದರು. ಆಮೆನ್. ದೇರ್ ವಾಸ್ ಅನ್ ಏಂಜಲ್ ಆಫ್ ದ ಲಾರ್ಡ್ ಹೂ ಕ್ರೈಡ್ ಔಟ್ ಟು ಹ್ಯಾಗರ್ ಅಂಡ್ ಸೆಡ್, ಏನು ಮಾಡ್ತಾ ಇದೀಯಾ? ಆ ಮಗುಗೆ ಏನಾಗ್ತಾ ಇದೆ? ಹಾಗನ್ನ ಕಣ್ಣನ್ನು ತೆರೆದಾಗ ಅಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯಿಂದ ನೀರು ತೆಗೆದು ಅವಳ ಮಗುಗೆ ಕೊಟ್ಟು ದೇವರೊಳಗೆ ಅಲ್ಲಿ ವಾಗ್ದಾನ ಮಾಡ್ತಾರೆ ಏನಂದರೆ, ಈ ಮಗು ಮೂಲಕ ಒಂದು ಹೊಸ ಜನಾಂಗ ನಾನು ಹೊರಗೆ ತರ್ತಾನೆ. ಪ್ರಿಯರೇ, ಶಿ ಹ್ಯಾಡ್ ಕಮ್ ಟು ದ ಎಂಡ್ ಆಫ್ ದ ರೋಡ್. There was no way out. All that she knew was, my son is going to die and I am going to die. This has happened in our life so many times. ಇಷ್ಟೋ ಸಮಯ ನಾವು ಯೋಚನೆ ಮಾಡ್ತಾ ಇದ್ರೆ ಇಟ್ ಈಸ್ ಫಿನಿಶ್ಡ್. ಮುಗೀತು, ನಮ್ಮ ಕತೆ ಮುಗೀತು. ವಿ ಹ್ಯಾವ್ ನೋ ಡೈರೆಕ್ಷನ್ ಟು ಗೋ. ನಾವು ಎಲ್ಲಿ ಹೋಗಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಸಹಾಯ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ರಿಯರೇ, ಲೆಟ್ ಅಸ್ ಬಿ ಎನ್ಕರೇಜ್ ಅಟ್ ದಿಸ್ ಡಿಫಿಕಲ್ಟ್ ಟೈಮ್ ದಟ್ ವಿ ಹ್ಯಾವ್ ಅ ಗಾಡ್ ಹೂ ಇಸ್ ಅ ಪ್ರೆಸೆಂಟ್ ಹೆಲ್ಪ್ ಇನ್ ದ ಟೈಮ್ ಆಫ್ ಟ್ರಬಲ್. He is our refuge and He is our strength. ನಮಗೆ ನಿರೀಕ್ಷೆ ಇದೆ ಪ್ರಿಯರೇ. ಲೆಟ್ ಮಿ ಎನ್ಕರೇಜ್ ಯು ಬೈ ದ ವರ್ಡ್ ಆಫ್ ಗಾಡ್ ಸೇಯಿಂಗ್ ದಟ್ ನೆವರ್ ಗಿವ್ ಅಪ್. We have a God who sees everything. ಹಾಗರ್ಲಿ ಇರುವ ಸ್ಥಳ ಹೇಗೆ ಇತ್ತೆಂದರೆ ಯಾರೂ ನರ ಪ್ರಾಣಿಯಲ್ಲಿ ಇರಲಿಲ್ಲ. There was no human being who could hear the voice of the child crying. There was nobody who could hear the cry that Hagar was crying. But there was a God. There is a God. Your prayers will never go unanswered. Your prayers will never go unanswered. Your tears will never go unseen. ನೀವು ಕಣ್ಣೀರು ಸುರಿಸ್ತಾ ಇದ್ದೀರಾ? You have come to the end of the road. Remember that we have a God who is a present help in time of trouble. ದಾವೀದ ಹೇಳ್ತಾನೇನೆಂದರೆ, ನನ್ನ ಸಹಾಯಕನು ನೀನೇ, ವಿಶೇಷವಾದ ಸಹಾಯಕನು. ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷವಾದ ಸಹಾಯಕನು ನಮ್ಮ ತಂದೆಯಾದ ದೇವರಾಗಿದ್ದಾರೆ. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ ಅಂದರೆ, ಕೀರ್ತನೆ 95ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ ಅಂದರೆ, He shall call upon me and I will answer him and I will be with him in trouble. I will deliver him and honor him. You know who is our God? He says that when we call unto Him, He will answer. ನಾವು ಆತನಿಗೆ ಕೂಗಿದಾಗ ಅವರು ನಮಗೆ ಉತ್ತರ ಕೊಡ್ತಾರೆ. ಉತ್ತರ ಕೊಡೋದು ಅಷ್ಟೇ ಅಲ್ಲ ಪ್ರಿಯರೇ, ಕಷ್ಟದಿಂದ ಬಿಡುಗಡೆ ಮಾಡ್ತಾರೆ, ನಮಗೆ ಡೆಲಿವರೆನ್ಸ್ ಕೊಡ್ತಾರೆ, ಮತ್ತು ನಮಗೆ ಗೌರವ ಕೊಡ್ತಾರೆ. He will deliver us. He will be with us in trouble. He will deliver us and He will honor us. ಮಾಡ್ತಾರೆ ದೇವರು ಹೀಗೆ. ಅದೊಂದು ಕತೆ ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಮೊದಲನೇ ಸಂವೇಲನ ಪುಸ್ತಕ 30ನೇ ಅಧ್ಯಾಯ, 1 ಸ್ಯಾಮ್ಯುಯಲ್ ಚಾಪ್ಟರ್ 13. ಇಲ್ಲಿ ದಾವೀದನದು ಒಂದು ಸುಂದರವಾದ ಕತೆ ಇದೆ. ಮೊದಲನೇ ವಚನದಿಂದ ನಾನು ಓದ್ತಾನೆ. 1 ಸ್ಯಾಮ್ಯುಯಲ್ ಚಾಪ್ಟರ್ 30 verse 1 onwards. And it came to pass when David and his men were come to Ziklag on the 3rd day that the Amalekites had invaded the south and Ziklag and smitten Ziklag and burned it with fire and had taken the women captives that were therein. They slew not any,
either great or small, but carried them away and went on their way. So David and his men came to the city, and behold, it was burned with fire, and their wives and their sons and their daughters were taken captives. And then David and the people that were with him lifted up their voice and wept until they had no more power to weep. ದೇ ಹ್ಯಾಡ್ ನೋ ಮೋರ್ ಪವರ್ ಟು ಬಿ. ಇಲ್ಲಿ ದಾವಿದಂದು ಒಂದು ಕತೆ ನೋಡ್ತವೆ. ಅಮಲಕೈಟ್ಸ್ನವ್ರು ಬಂದು ಜಿಕ್ಲಾಕ್ ಅಂತ ಒಂದು ಸ್ಥಳದಲ್ಲಿ ದಾವಿದನು ಮತ್ತು ಅವನ ಕುಟುಂಬದವರು, ಅವನ ಜನರು ಎಲ್ಲರಲ್ಲಿ ವಾಸ ಮಾಡುವಾಗ, ದಾವಿದನು ಬೇರೆ ಕಡೆಗೆ ಹೋದಾಗ ಈ ಅಮಲಕೈಟ್ಸ್ನವ್ರು ಬಂದು ಎಲ್ಲ ದಾವಿದನ ಜನರನ್ನು, ದಾವಿದನ ಹೆಂಡತಿಯರು, ಮಕ್ಕಳು, ಎಲ್ಲ ದಾವಿದನಿಗೆ ಇದ್ದದ್ದು ಎಲ್ಲ ಸಂಗತಿಯನ್ನು ಎಲ್ಲವನ್ನು ತಗೊಂಡು ಅವರು ತಮ್ಮ ಊರಿಗೆ ಹೋದರು. ಆದರೆ ಯಾರನ್ನು ಸಾಯಿಸಲಿಲ್ಲ. ದ ಅಮಲಕೈಟ್ಸ್ ಡಿಡ್ಂಟ್ ಕಿಲ್ ಎನಿಬಡಿ, ಬಟ್ ದೇ ಕ್ಯಾಪ್ಚರ್ಡ್ ಎವ್ರಿ ಒನ್ ಆ್ಯಂಡ್ ಟುಕ್ ದೆಮ್. ದಾವಿದನು ಹಾಗೂ ಅವನ ಸೈನಿಕರು ತಿರುಗಿ ಅವನ ಊರಿಗೆ ಬಂದಾಗ ಅವನು ಏನನ್ನು ನೋಡ್ತಾನೇನೆಂದರೆ ಎಲ್ಲರನ್ನು ತಗೊಂಡು ಹೋಗಿಬಿಟ್ಟಿದ್ದಾರೆ. ಪ್ರಿಯರೇ, ನಮ್ಮ ಹತ್ರ ಎಲ್ಲ ಸಂಗತಿ ಇರುತ್ತೆ. ಎಷ್ಟೋ ಜನರಿಗಿದು ಆಗಿದೆ. ಪಕ್ಕನೆ ಏನೋ ಒಂದು ಆಗಿ ಎಲ್ಲವನ್ನು ಕಳ್ಕೊಂಡು ಬಿಡ್ತವೆ. ಇಟ್ ಈಸ್ ನಾಟ್ ಈಸಿ. ನಮಗೆ ಒಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಅವ್ರದ್ದು ಒಂದು ಸಮಯದಲ್ಲಿ ಒಂದು ದೊಡ್ಡ ಕ್ರ್ಯಾಕರ್ ಬಿಸ್ನೆಸ್ ಇತ್ತು. $multi-million ಟರ್ನ್ ಓವರ್ ಆಗಿತ್ತು. ಹಿ ವಾಸ್ ಡೂಯಿಂಗ್ ವೆರಿ ವೆಲ್. ಆಮೇಲೆ ಎಷ್ಟೊಂದು ಇನ್ವೆನ್ಷನ್ಸ್ ಮಾಡ್ತಾಯಿದ್ರು. ಹಿ ವಾಸ್ ರಿಯಲಿ ವೆಲ್ ಆಫ್. ಆಲ್ ಆಫ್ ಅ ಸಡನ್ ಒಂದು ದೊಡ್ಡ ಬಿಸ್ನೆಸ್ಸಲ್ಲಿ ಅವ್ರಿಗೆ ಏಟು ಬಿತ್ತು. ಅದು ಎಷ್ಟು ಅವ್ರಿಗೆ ಪ್ರಾಬ್ಲಮ್ ಐತೆ ಅಂದರೆ ಅವರ ಮೈಂಡ್ಗೆ ಅದು ಎಫೆಕ್ಟ್ ಆಗಿಬಿಡ್ತು. ಅವರ ಕೊನೆ ಉಸಿರು ತನಕ ಸಹ ಹಿ ವಾಸ್ ನಾಟ್ ಏಬಲ್ ಟು ಕಾಂಪ್ರಮೈಸ್ ವಿತ್ ವಾಟ್ ಹಿ went through, the loss that he went through. ಅವರ ಯೋಚನೆ ಯಾವಾಗಲೂ ಹೆಂಗಿತ್ತೆ ಅಂದರೆ, ಐ ಸ್ಟಿಲ್ ಹ್ಯಾವ್ ದಟ್ ಕಂಪನಿ, ಐ ಸ್ಟಿಲ್ ಓನ್ ದಟ್ ಕಂಪನಿ, ದಟ್ ಬಿಸ್ನೆಸ್ ಇಸ್ ಸ್ಟಿಲ್ ಮೈನ್. ಇಟ್ ಎಫೆಕ್ಟೆಡ್ ಹಿಮ್ ಸೋ ಮಚ್. ಒಮ್ಮೆಗೆ ಎಲ್ಲವೂ ಇದ್ದದು ಏನು ಇಲ್ಲ ಅಂತ ಹೇಳಿದಾಗ ನಮಗೆ ಕೇಳಲಿಕ್ಕೆ ಸುಲಭ. ಪ್ರಿಯರೇ, ವೆನ್ ವಿ ಆರ್ ಇನ್ ದಿಯರ್ ಶೂಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಗೋ ಥ್ರೂ. ಕೆಲವು ದೊಡ್ಡ ಬಿಸ್ನೆಸ್ ಮೆನ್ನವರನ್ನು ನೋಡ್ತೇವೆ ನಾವು. ಎಷ್ಟೊಂದು ಐಶ್ವರ್ಯದಲ್ಲಿ ಇರ್ತಾರೆ, ಎಷ್ಟೊಂದು ಆಡಂಬರದಲ್ಲಿ ಇರ್ತಾರೆ. ಸ್ಪೆಷಲಿ ನಾವು ಸೆಲೆಬ್ರಿಟೀಸ್ನವ್ರನ್ನು ನೋಡ್ತೇವೆ. ಅವ್ರು ಎಷ್ಟೊಂದು ಆಡಂಬರದಲ್ಲಿ ಅವ್ರದ್ದು ಲಕ್ಸುರಿಯಸ್ ಲೈಫಲ್ಲಿ ಇರ್ತಾರೆ. ಆಲ್ ಆಫ್ ಅ ಸಡನ್ ಏನೋ ಒಂದಾಗಿ ಅವ್ರಿಗೆ ಒಂದು ಅಪಘಾತ ಆದಾಗ they are not able to overcome, they are not able to accept the fact that this has happened to them. ಆದರೆ ನಮಗೆ ಒಂದು ಹೋಪ್ ಇದೆ, ಒಂದು ನಿರೀಕ್ಷೆ ಇದೆ. ಇಲ್ಲಿ ದಾವಿದ ಏನು ಮಾಡಿದ, ಬಂದು ನೋಡ್ತಾನೆ, ಅವನ ಹೆಂಡತಿಯರಿಲ್ಲ, ಅವನ ಮಕ್ಕಳು ಇಲ್ಲ, ಅವನ ಸೈನಿಕರ ಹೆಂಡತಿಯರ ಮಕ್ಕಳಿಲ್ಲ, ಅವನ ಇಷ್ಟೋ ಜನರನ್ನು ತಗೊಂಡೋಗಿದ್ದಾರೆ. ಎಲ್ಲ ತಗೊಂಡೋದಾಗ ದಾವಿದ ಏನು ಮಾಡ್ತಾನೆ ಗೊತ್ತಾ? ಹಿ ಕ್ರೈಸ್ ಟು ದ ಲಾರ್ಡ್. ಪ್ರಿಯರೇ, ಬ್ಯೂಟಿಫುಲ್ ಥಿಂಗ್ ಅಬೌಟ್ David, he's a king, he's ruling, okay, he has so many people under him, he's a mighty warrior, but he is not ashamed to cry before the Lord. Are we ashamed to cry before the Lord? ಇಷ್ಟೋ ಸರ್ತೆ ನಾವು ಏನು ಮಾಡ್ತೇವೆ ಗೊತ್ತಾ? ಅವರ ಮುಂದೆ ಅಳ್ತವೆ, ಇವರ ಮುಂದೆ ಅಳ್ತವೆ. ಇವರಿಗೆ ನಮ್ಮ ಮೇಲೆ ಕರುಣೆ ಬರ್ಬೋದು, ಅವ್ರಿಗೆ ನಮ್ಮ ಮೇಲೆ ಕರುಣೆ ಬರ್ಬೋದು. ನಮ್ಮ ಬಾಸ್ ನಮ್ಮನ್ನು ನೋಡಿ ಅಯ್ಯೋ ಅಂತ ಹೇಳಿ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು. ನಮ್ಮ ಕಾಸಿಂದ ನೆಂಟರು ಅಯ್ಯೋ ಅಂತ ಹೇಳಿ ಸಹಾಯ ಮಾಡ್ಬೋದು. ಇಲ್ಲ ಪ್ರಿಯರೇ, ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತರು ಅಲ್ಲ. ಸಹಾಯ ಮಾಡಬೇಕಂದ್ರೆ ತಂದೆಯಾದ ದೇವರು ಒಬ್ಬರೇ ಸಹಾಯ ಮಾಡಬೇಕು. ಹಿಯರ್ ವಿ ಸಿ ಹಿ ಈಸ್ ಇನ್ ಟ್ರಬಲ್. David is in trouble. He needs help. But he doesn't say that, oh, I am a mighty warrior, I will go and fight against the Amalekites ಅಂತ ಹೇಳ್ತಾ ಇಲ್ಲ. He cries unto the Lord. And what happens next ಅಂದರೆ, ದೇವರ ಹತ್ರ ಹೋಗಿ ಅವ್ನು ಕೇಳ್ತಾನೆ, ದೇವರೇ ಇವರ ವಿರುದ್ಧವಾಗಿ ನಾನು ಹೋಗಲಿ ಅಂತ. The Lord says, go, I will give you victory. ದಾವಿದನ ಅವನ ಹಿಂದೆ ಹೋಗಿ ಆ ಅಮಲಕೈಟ್ಸನ್ನು ಸಾಯಿಸಿ ಬಿಟ್ಟು ಏನು ಮಾಡ್ತಾನೆ ಅಂತ ಒಂದು ಸುಂದರವಾದ ವಚನ ಇದೆ. ಅದೇ ಅಧ್ಯಾಯದ 17ನೇ ವಚನ. 1 Samuel chapter 13 and verse 17. And David smote them from twilight even unto the evening of the next day, and there escaped not a man of them, save 400 young men which rode upon camels and fled. And David recovered all that the Amalekites had carried away. And David rescued his 2 wives, and there was nothing lacking to them, neither small nor great, neither their son nor daughters, neither spoil, neither
anything that they had taken to them, David recovered all. And David took all the flocks and the herds which they drove before those other cattle and said, this is David's spoil. And David came to the 200 men which were so faint that they could not follow David. ಇಲ್ಲಿ ನಾವು ನೋಡ್ತೇವೇನೆಂದರೆ ದಾವಿದ ಎಲ್ಲವನ್ನೂ ತಿರುಗಿ ಪಡ್ಕೊಂಡ ಪ್ರಿಯರೇ. ದಾವಿದನಿಗೆ ಅವಮಾನ ಆಯಿತು. ಏನು ಅವಮಾನ ಆಯಿತು? ಅವನ ಹೆಂಡತಿ, ಅವನ ಮಕ್ಕಳು, ಅವನ ಜನರು, ಅವನ ಸೈನಿಕರ ಕುಟುಂಬ ಎಲ್ಲವನ್ನು ಅಮಲೇಕೈಟ್ಸ್ ತಗೊಂಡು ಹೋದರು. ಆದರೆ ದೇವರ ವಾಕ್ಯ ಹೇಳಿದಂಗೆ he will deliver us and he will honor us. ಹಲ್ಲೆಲೂಯಾ. ಪ್ರಿಯರೇ, ಅವಮಾನ ತುಂಬಿಕೊಂಡಿದೆಯಾ? ಒಂದು ಸಮಯ ಇತ್ತು ನಮಗೂ ಹಾಗೆ ಆಗಿತ್ತು ಪ್ರಿಯರೇ, ಅವಮಾನ ತುಂಬಿಕೊಂಡಿತ್ತು. ಆದರೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ನಮ್ಮ ದೇವರು ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷ ಸಹಾಯಕನಾಗಿ ನಮ್ಮನ್ನಿಗೆ ಬಿಡುಗಡೆ ಕೊಟ್ಟು ಮತ್ತೆ ನಮ್ಮನ್ನು ಗೌರವಿಸ್ತಾರೆ. ನಮ್ಮ ದೇವರು ಸಹಾಯ ಮಾಡೋದಕ್ಕೆ ಅಷ್ಟಕ್ಕೆ ನಿಲ್ಲುವುದಿಲ್ಲ ಪ್ರಿಯರೇ. he will help us in the time of trouble, he will deliver us and he will honor us. That is your God and that is my God. He did that to David, he will do that to you. ಮತ್ತೆ ನಮ್ಮ ದೇವರು ಏನು ಮಾಡ್ತಾರೆ? ವಿಶೇಷ ಸಹಾಯಕನು. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ. ಲೆಟ್ಸ್ ರೀಡ್ ಒನ್ ಮೋರ್ ವರ್ಸ್. ಇಟ್ ಸೇಸ್, ಕೀರ್ತನೆಯಾದ 86ನೇ ಅಧ್ಯಾಯ 7ನೇ ವಚನ, Psalms 86 verse 7, in the day of trouble I will call upon thee, for thou wilt answer me. In the day of trouble I will call upon thee and you will answer me. ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಯಾರೆಂದರೆ, ನಾವು ಆತನಿಗೆ ಕೂಗಿದಾಗ, ಕಷ್ಟ ಕಾಲದಲ್ಲಿ ಅವ್ರಿಗೆ ಮೊರಡಿದಾಗ ಅವ್ರು ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳ್ತಾರೆ. ನಾವು 2ನೇ ಅರಸನ ಪುಸ್ತಕ 14ನೇ ಅಧ್ಯಾಯ 1ರಿಂದ 6 ವಚನವರೆಗೆ ಕಿಂಗ್ ಎಜಿಕಿಯ ಬಗ್ಗೆ ನಾವು ನೋಡ್ತೇವೆ. ದೇವರ ಪ್ರವಾದಿ ಬಂದು ಹೇಳ್ತಾನೇನೆಂದರೆ, ಆಯಿತು, ನಿನ್ನ ದಿನಗಳು ಮುಗೀತು. ಆದರೆ ಎಜಿಕಿಯ ಏನು ಮಾಡ್ತಾನೆ ಅಂದರೆ, ಗೋಡೆಗೆ ಮುಖ ಮಾಡಿ ಅಳ್ತಾನೆ. He cries to God. You know what God did? He not only pulled him out of trouble, and he said, when you call unto me, thou will answer me. ಎಜಿಕಿಯನ್ಗೆ ದೇವರು ಹೇಳ್ತಾರೇನೆಂದರೆ, ನಾನು ನಿನಗೆ ಇನ್ನೂ ವರ್ಷಗಳು ಹೆಚ್ಚು ಕೊಡ್ತಾನೆ. ಐ ವಿಲ್ ಬ್ಲೆಸ್ ಯು. ಇನ್ನೂ ನಿನಗೆ 15 ವರ್ಷ ಹೆಚ್ಚು ಕೊಡ್ತಾನೆ. ಪ್ರಿಯರೇ, ಇಮ್ಮಿಡಿಯೇಟ್ಲಿ ಗಾಡ್ ಆನ್ಸರ್ಡ್ ಎಜಿಕಿಯಲ್ಸ್ ಪ್ರೇಯರ್. ದಟ್ ಈಸ್ ಯೋರ್ ಗಾಡ್. ವಿ ಆರ್ ಇನ್ ದ ಟೈಮ್ ಆಫ್ ಟ್ರಬಲ್. We are in the time of trouble. Remember that he will strengthen you, he will honor you, he will bring you out of trouble, he will answer your prayers. ಆಚೆ ಈಚೆ ಉತ್ತರಕ್ಕೆ ನೋಡಬೇಡ್ರಿ, ಆಚೆ ಈಚೆ ಸಹಾಯಕನಿಗೆ ನೋಡಬೇಡಿ. Our God is a God who will help us in the time of trouble. ಪ್ರಾರ್ಥನೆ ಮಾಡುವ. ಲಾರ್ಡ್, ವಿ ಥ್ಯಾಂಕ್ ಯು. ಸ್ವಾಮಿ, ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ದೇವರು ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷ ಸಹಾಯಕನು. ಅಷ್ಟೇ ಅಲ್ಲ ಸ್ವಾಮಿ, ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷ ಸಹಾಯ ಮಾಡಿ, ಬಿಡುಗಡೆ ಮಾಡಿ, ನಮ್ಮನ್ನು ಗೌರವಿಸಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನೀವಾಗಿದ್ದೀರಿ. ಈ ಪ್ರೋಗ್ರಾಮ್ ನೋಡುವವರು ಇಷ್ಟು ಜನ ಇಷ್ಟು ಹೋರಾಟದಲ್ಲಿ, ಕಣ್ಣೀರಲ್ಲಿ, ಚಿಂತೆಯಲ್ಲಿ, ದುಗಡದಲ್ಲಿ, ಭಯದಲ್ಲಿ ಇದ್ದಾರೆ ಸ್ವಾಮಿ. ಅವ್ರಿಗೆಲ್ಲರಿಗೆ ಒಂದು ಹೊಸ ಶಕ್ತಿ ಬರಲಿ ಅಪ್ಪ. ನನ್ನ ದೇವರು ಇಕ್ಕಟ್ಟಿನದಲ್ಲಿ ವಿಶೇಷ ಸಹಾಯಕನು ಅಂತ ಹೇಳಿದಿರಲ್ಲ, ಹಾಗೇ ಇವರಿಗೆ ಪ್ರೂವ್ ಮಾಡಿರಿ. ನಾವು ನಿಮ್ಮ ವಾಕ್ಯದಲ್ಲಿ ನೋಡಿದ್ದೇವೆ, ಇವರಿಗೆ ದಾವಿದನಿಗೆ ಸಹಾಯ ಮಾಡಿದ್ರಿ, ಎಜಿಕಿಯನ್ಗೆ ಸಹಾಯ ಮಾಡಿದ್ರಿ ಸ್ವಾಮಿ. ಅದೇ ದೇವರು ನಮಗೂ ಸಹಾಯ ಮಾಡ್ತಾರೆ ಸ್ವಾಮಿ. ಅದ್ಭುತವಾದ ರೀತಿಯಲ್ಲಿ ಎಲ್ಲರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ವಿಶೇಷ ಸಹಾಯಕನಾಗಿ ಎಲ್ಲರನ್ನು ಆಶೀರ್ವಾದ ಮಾಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್.